ಹಲೋ SMP ವ್ಲಾಗ್ ಇನ್ ಕನ್ನಡ. ಈ ದಿನ ಇನ್ಸ್ಟೆಂಟಾಗಿ ಯಾವ ರೀತಿ ಬಿಸಿಬೇಳೆಬಾತ್ ಪೌಡರನ್ನು ಮಾಡುವುದು ಅಂತ ಹೇಳ್ತಾ ಹೋಗ್ತೀನಿ. ನೋಡಿರಿ, ಮೊದಲಿಗೆ ಇದು ಕೊತ್ತಂಬರಿ ಕಾಳು 2 ಸ್ಪೂನ್. ಇದು ಕೊತ್ತಂಬರಿ ಕಾಳು ಎಲ್ಲ ಬರೆದಿಟ್ಕೊಳ್ರಿ. 1.5 ಸ್ಪೂನ್ ಜೀರಿಗೆ, ಇದು ಕೊತ್ತಂಬರಿ ಕಾಳು, ಜೀರಿಗೆ, ಬಿಳಿ ಎಳ್ಳು 1 ಸ್ಪೂನ್, ತುಪ್ಪ ಸ್ಪೂನ್ ತಗೊಳ್ರಿ ಮೆಜರ್ಮೆಂಟಿಗೆ. ಬಿಳಿ ಎಳ್ಳಾದ್ಮೇಲೆ ಮೆಂತ್ಯಕಾಳು ಕೂಡ 1 ಸ್ಪೂನ್ ಎಳ್ಳು, 1 ಸ್ಪೂನ್ ಮೆಂತ್ಯಕಾಳು. ಇದು ಉದ್ದಿನಬೇಳೆಯನ್ನು 2 ಸ್ಪೂನ್ ತಗೊಂಡಿದ್ದೀನಿ. ಉದ್ದಿನಬೇಳೆ 2 ಸ್ಪೂನು, ಕಡಲೆಬೇಳೆಯನ್ನು ಕೂಡ 2 ಸ್ಪೂನ್ ತಗೊಂಡಿದ್ದೀನಿ. ಬರ್ಕೊಳ್ರಿ, ಇದು ನೆನಪಿರೋದಿಲ್ಲ, ಎಲ್ಲಾದರೂ ಒಂದು ಕಡೆ ಬರ್ಕೊಂಡ್ರೆ ಚೆನ್ನಾಗಿ ನೆನಪಿರುತ್ತೆ. ಜೀರಿಗೆಯನ್ನು 1.5 ಸ್ಪೂನ್ ಹಾಕ್ರಿ, ಅದು ಅಷ್ಟು ಘಮ ಬರೋದಿಲ್ಲ ಅಂತ 1 ಸ್ಪೂನ್ ಹಾಕಿದ್ರೆ ಘಮ ಬರೋದು. ಇದು ಒಣ ಕೊಬ್ಬರಿಯನ್ನು ಒಂದು 1/4 ಭಾಗ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ನೋಡಿರಿ, ಇದು ಒಣ ಮೆಣಸಿನ್ಕಾಯಿ, ಇದು ಖಾರಕ್ಕೆ ತಕ್ಕನಾಗೆ ಇಟ್ಕೊಳ್ರಿ ನೀವು. ಮತ್ತು ಇದು ಗಸಗಸೆನೂ ಕೂಡ ಒಂದು 1/2 ಸ್ಪೂನ್ ಇಟ್ಕೊಂಡಿದ್ದೀನಿ. 1 ಇಂಚು ಚಕ್ಕೆ ಇಟ್ಕೊಂಡಿದ್ದೀನಿ. ಒಂದು 4-5 ಲವಂಗ, 2 ಏಲಕ್ಕಿ, ಇಷ್ಟು ಮಸಾಲೆ ಸಾಮಾನ ಸಾಕಿಷ್ಟು. ಮತ್ತು ಕರಿ ಮೆಣಸನ್ನು ಬಿಟ್ಟಿದ್ದೀನಿ. ಒಂದು 10 ಕರಿಮೆಣಸಿನ್ಕಾಳು ಹಾಕ್ಕೊಳ್ರಿ. ನಾನು ಹಾಗೆ ಹಾಕ್ಕೊಂಡೆ, ಅದು ವೀಡಿಯೋ ಮಾಡ್ಕೊಂಡಿಲ್ಲ. ಒಂದು 10 ಕರಿಮೆಣಸಿನ್ಕಾಳನ್ನು ಹಾಕ್ಕೊಡ್ರಿ ಖಾರಕ್ಕೆ. ಇವನ್ನೆಲ್ಲವನ್ನು ಕೂಡ ಒಂದೊಂದೇ ಹಾಕ್ಕೊಂಡು ಹಿಂಗೆ ಫ್ರೈ ಮಾಡಬೇಕು, ಬೇಯಿಸಬಾರ್ದು. ಚಿಕ್ಕ ಉರಿಯಲ್ಲೇ ಘಮ ಬರುವವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿ. ನಾವು 10 ರೂಪಾಯಿದು ಒಂದು ಪ್ಯಾಕೆಟ್ ತಂದು ಬಿಸಿಬೇಳೆಬಾತ್ ಪೌಡ್ರಿಂದ 1 ಲೋಟ ಬಿಸಿಬೇಳೆಬಾತಿಗೆ ಹಾಕ್ಬಿಡ್ತೀವಿ. ಈ ಪದೇ ತಗೊಳೋದ್ಕಿಂತ ಈ ರೀತಿ ಮಾಡಿಟ್ಕೊಂಡ್ರೆ ಒಂದು 2-3 ಟೈಮ್ ಆಗುತ್ತೆ. ಏನೂ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಹೀಗೆ ಮನೆಯಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿರಿ, ಜೀರಿಗೆ ಎಲ್ಲವನ್ನು ಕೂಡ ಹುರಿದಿಟ್ಕೊಂಡಿದ್ದೀನಿ. ನೋಡಿರಿ, ಕಾಣಿಸ್ತಾ ಇದೆ. ಬಿಳಿ ಎಳ್ಳು, ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಕಾಳು ಎಲ್ಲವನ್ನು ಈ ರೀತಿ ಹುರಿದಿಟ್ಕೊಂಡು ಕೊನೆಯಲ್ಲಿ ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ಕೊಬ್ಬರಿನೂ ಕೂಡ ಸ್ವಲ್ಪ ಬಿಸಿ ಮಾಡಿಟ್ಕೋಬೇಕು, ಹಾಗಾದರೆ ರುಬ್ಬಬೇಕಾದ್ರೆ ಚೆನ್ನಾಗಿ ನಯಸ್ಸಾಗುತ್ತೆ ಬೇಗ. ನೋಡಿರಿ, ಕೊಬ್ಬರಿನೂ ಕೂಡ ಬಿಸಿ ಮಾಡಿಟ್ಕೊಂಡಿದ್ದೀನಿ. ಇವೆಲ್ಲವನ್ನು ಕೂಡ ಈಗ ಒಣಮೆಣಸಿನ್ಕಾಯಿ ಮತ್ತು ಕೊಬ್ಬರಿಯನ್ನು ಫಸ್ಟು ರುಬ್ಕೊಳ್ತೀನಿ ಜಾರಿಗೆ ಹಾಕ್ಕೊಂಡು. ತುಂಬ ಚೆನ್ನಾಗಿರುತ್ತೆ ಪೌಡ್ರು. ಬಿಸಿಬೇಳೆಬಾತ್ ಪೌಡ್ರು ಮನೆಯಲ್ಲೇ ಮಾಡಿಟ್ಕೊಳ್ರಿ. ಅಂಗಡಿಯಲ್ಲಿ ತರೋದಕ್ಕಿಂತ ಈ ರೀತಿ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಇರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಅದು ರುಬ್ಬಾದ್ಮೇಲೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಮಸಾಲೆ ಐಟಮನ್ನು ಹಾಕಿದ್ದೀನಿ. ನೋಡಿ, ಕಾಣಿಸ್ತಾ ಇದೆ ನೋಡಿ ನಿಮಗೆ. ನಾವು ಒಣಮೆಣಸಿನ್ಕಾಯಿ ಸ್ವಲ್ಪ ಬಿಳಿದ್ವು, ಹಾಗಾಗಿ ಕಲರ್ ಅಷ್ಟು ಬಂದಿಲ್ಲ. ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೊಂದು ರೌಂಡ್ ಓಡಿಸಿ ಉಪ್ಪು ಹಾಕೋದ್ರಿಂದ ಅದು ಹೊರಗಡೆ ಫ್ರಿಜ್ಜಲ್ಲೇ ಇಡುವ ಅವಶ್ಯಕತೆ ಇಲ್ಲ. ಹೊರಗಡೆ ಒಂದು 3 ತಿಂಗಳು ಸ್ಟೋರೇಜ್ ಮಾಡಿದರೂ ಕೂಡ ಏನೂ ಆಗೋದಿಲ್ಲ. ನಾನು ಸ್ವಲ್ಪನೇ ತಿಂಗಳಿಗೆ ಒಂದ್ಸರಿ ಮಾಡ್ಕೊಳ್ತೀನಿ. ಜಾಸ್ತಿ ಮಾಡಿದರೆ ಅಷ್ಟು ಟೇಸ್ಟ್ ಇರೋಲ್ಲ, ಅದು ಹೋಗ್ಬಿಡುತ್ತೆ ಗಾಳಿಗೆ ಅಂತ. ಹಾಗಾಗಿ ಸ್ವಲ್ಪನೇ ಮಾಡಿಟ್ಕೊಂಡಿದ್ದೀನಿ. ಇದೊಂದು 3 ಟೈಮ್ ಹಾಕ್ಬೋದು. 1 ಲೋಟ ಬಿಸಿಬೇಳೆಬಾತಿಗೆ ಇದನ್ನ 2 ಸ್ಪೂನ್ ಹಾಕಿದರೆ ಸಾಕು, ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಈ ರೀತಿ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಅನ್ನುತ್ತಾ ಇವತ್ತಿನ ವಿಡಿಯೋನ ಮುಗಿಸುತ್ತೇನೆ. ಥ್ಯಾಂಕ್ ಯು.